ಹೇ ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇದೇ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಹಾಯ್, ಐ ಆಮ್ ರೋಸಾ ಶಂಕರ್. ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಥಂಬ್ನೇಲ್ ನೋಡಿ ಎಲ್ಲರಿಗೂ ಅರ್ಥ ಆಗಿರುತ್ತೆ, ಬಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ. ನಾನು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಟೇಕಿಂಗ್ ಹಿಮ್ ಔಟ್, ಅವ್ರಿಗೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಏನು ಅಂತ ಏನೂ ಹೇಳಿಲ್ಲ. ಸೊ ಹೋಗೋಣ, ಹೇಗಿರುತ್ತೆ ಏನು ಅಂತ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ 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 ವೆಯ್ಟ್, ಅವ್ರ ಕೈಲೂ ಮಾತಾಡಿಸ್ಬಿಡೋಣ ಇವತ್ತು ವಿಡಿಯೋದಲ್ಲಿ. ಇವ್ರದ್ದು ಬರ್ಡೇ ಇವತ್ತು. ಎಲ್ಲರೂ ವಿಶ್ ಮಾಡಿ, ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ. ಆ್ಯಂಡ್ ವಯಸ್ಸಾಗ್ತಾ ಇದೆ ಭರತ್ ಅವ್ರಿಗೆ, ತುಂಬ ಬೇಜಾರಾಗ್ತಾ ಇದೆ ನನಗೆ. ಸೊ ಇವತ್ತು ಇವ್ರದ್ದು ಬರ್ಡೇ ಅಲ್ವಾ, ಈ ಬರ್ಡೇ ಇವ್ರದ್ದು ಹೇಗಿರುತ್ತೆ ಏನು ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಏನೇನೋ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ದೆ, ಏನೇನೋ ಮಾತಾಡಬೇಕು ಅಂತ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ಇವ್ರ ಬರ್ಡೇಗೆ ನಾನು ತುಂಬ ಏನೇನೋ ಪ್ಲ್ಯಾನ್ ಮಾಡಿದ್ದೆ, ಅದು ವರ್ಕೌಟ್ ಆಗಲಿಲ್ಲ. ಬಿಕಾಸ್ ಇವರು ನನಗೆ ಎಲ್ಲೋ ಹೋಗ್ತೀನಿ, ಹಂಗಲ್ಲ ಗೈಸ್, ಇವ್ರು ಎಲ್ಗೋ ಹೋಗ್ತೀನಿ ಅಂತ ಹೇಳಿದ್ರು ಬೆಂಗಳೂರಿಗೆ. ನಿಜ ನಿಜ ಹೇಳಬೇಕು ಸಬ್ಸ್ಕ್ರೈಬರ್ಸ್ಗೆ, ಬೇಕಾದ್ರೆ ಇವ್ರ ಅಮ್ಮಂಗೂ ಕೇಳಿ ನೀವು, ನಮ್ಮ ಅತ್ತೆಯವ್ರಿಗೂ ಬೆಂಗಳೂರಿಗೆ ಹೋಗಬೇಕು ಇವತ್ತಿನ ದಿನ ಅಂತ ಹೇಳಿದ್ರು. ನಿನ್ನೆ ನೋಡಿದ್ರೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಪ್ಲಾನ್ ಮಾಡಿದ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಸುಮ್ಮನೆ ಇದ್ದೆ, ಬಿಡು ಏನು ಬರ್ಡೇ ಏನು ನೆಕ್ಸ್ಟ್ ಡೇ ನಾಳೆ ಮಾಡ್ಕೊಂಡ್ರೆ ಆಯಿತು ಅಂತ. ಬಟ್ ನೋಡಿದ್ರೆ ಇವ್ರೆಲ್ಗೂ ಹೋಗಲಿಲ್ಲ. ಅದಕ್ಕೆ ಇವಾಗ 5 o'clock ಆಗಿದೆ ಈವ್ನಿಂಗು. ನನಗೆ ಇನ್ನೊಂದು ಸಡನ್ನಾಗಿ ಫ್ಲ್ಯಾಶ್ ಆಗಿಬಿಡ್ತು, ಇವ್ರಿಗಿನ್ನೂ ಏನೇನು ಇಷ್ಟ, ಏನು ನಾನೇನು ಸರ್ಪ್ರೈಸ್ ಮಾಡ್ಬೋದು ಅಂತ. ಸೊ ಅದ್ರಿಂದ ಹಿಂಗ್ ಮಾಡಿದ್ರೆ ಎಲ್ಲ ಹಾಕಕ್ಕಾಗುತ್ತೆ, ಇರುತ್ತಾ ಅಂತ. ಊಟ ಎಲ್ಲ ಇರುತ್ತೆ, ನೀರು ಎಲ್ಲ ಇರುತ್ತೆ, ಆಯ್ತಾ. ಸೊ ಇವಾಗ ಈವ್ನಿಂಗ್ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರಿಗೊಂದು ಸ್ಮಾಲ್ ಸರ್ಪ್ರೈಸ್ ಇದೆ, ಅದು ಇವ್ರಿಗೆ ಸರ್ಪ್ರೈಸು. ಬಟ್ ನನಗೆ ಓಕೆ ಬಿಡು ಹೋಗ್ಲಿ ಅನ್ನೋ ಥರ, ಅಂದರೆ ನಾನು ಆ ಥರ ಮೈಂಡ್ ಸೆಟ್ ಇರೋಳು. ಬಟ್ ಇವ್ರಿಗೆ ಅದು ತುಂಬ ಇಷ್ಟ. ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಏನಿರುತ್ತೆ ಅಂತ ತೋರಿಸ್ತೀನಿ. ಆಯ್ತು, ನನ್ನ ಮಾತಾಡಿ ನೀವು, ನಾನೇ ಮಾತಾಡ್ತಾ ಇದ್ದೀನಿ. ಅದೇನೋ ಏನಿರುತ್ತೆ ಅದೆಲ್ಲ ಓಕೆ, ನನ್ಗೆ ಇಷ್ಟ, ಇವನ್ಗೆ ಅದು ಇಷ್ಟ ಇಲ್ಲ. ಅರ್ಥ ಆಗ್ಲಿಲ್ಲ, ಅರ್ಥ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇಷ್ಟ ಇಲ್ಲ, ಇಷ್ಟನೇ ಇಲ್ವೋ ನಂಗೆ ಅರ್ಥ ಆಗಿಲ್ಲ. ಅದು ಹೋದ್ಮೇಲೆ ನಿಮ್ಗೂ ಗೊತ್ತಾಗುತ್ತೆ, ಓ ಇದ್ದ ಅಂತೀರಾ. ಸೊ ಇವಾಗ ನೀವು ಮಾತಾಡಿ ಸಬ್ಸ್ಕ್ರೈಬರ್ಸ್ ಜೊತೆ. ಹೇಳಿ ಸ್ನೇಹಿತರೆ, ಏನ್ ಸಮಾಚಾರ? ಎಲ್ಲ ಊಟ ತಿಂಡಿ ಮಾಡಿದ್ರ? ಓ ಲೈವ್ ಇಲ್ಲ ಅಲ್ವಾ? ಮಾತೇ ಇಲ್ಲ. ಲೈವ್ ಬರೋಷ್ಟು ಏನೋ ಆಗಿಲ್ಲ ಜೀವನದಲ್ಲಿ. ನನ್ ಜೊತೆ ವಿಡಿಯೋ ಮಾಡ್ತಿರೋ ಲೈವ್ ಸಿಕ್ಕಾಪಟ್ಟೆ ಬಿಲ್ಡಪ್ ತಗೋತಾರೆ, ಹೋಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳು ನೆಕ್ಸ್ಟ್ ಏನು? ಈಗ ನನ್ನ ನೋಡ್ಕೊಳ್ಳೋದೆಲ್ಲ ನಿಂಗೆ ಇಲ್ಲಿ ನೋಡ್ಬೇಕು. ಇಲ್ಲ ಅಲ್ಲಿ ಗೈಸ್, ಇನ್ನೊಂದು ಏನ್ ಗೊತ್ತಾ, ಆಕ್ಚುಲಿ ಇವ್ರದ್ದು ಬರ್ಡೇ, ಬಟ್ ಸಿಕ್ಕಿರೋದು ಗಿಫ್ಟ್ ನನ್ಗೆ. ಏನಿರ್ಬೋದು ಗೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಭರತ್, ಐ ಆಮ್ ಸೋ ಹ್ಯಾಪಿ ಯು ಡಿಡ್ ದಿಸ್ ಫಾರ್ ಮೀ. ಏನ್ ಗಿಫ್ಟ್ ಮಾಡಿದ್ದಾರೆ ಅಂದ್ರೆ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೈಕ್ ಕೊಡ್ಸಿದ್ದಾರೆ. ನನಗೆ ಗೊತ್ತೇ ಇರ್ಲಿಲ್ಲ. ಮಾರ್ನಿಂಗ್ ನಾನು ಕೆಲ್ಸಕ್ಕೆ ಹೋಗುವಾಗ ಇವರು ಕರೆದ್ರು, ಬಾಯ್ಲಿ ನಿಂಗೆ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು. ಹಂಗೆ ಮಾಡ್ಬೋದಾ? ಆಫ್ ಆಗಲ್ವಾ? ಬಾಯ್ಲಿ ನಿನ್ಗೆ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು. ಆಮೇಲೆ ಈ ಪರ್ಸನ್ ಹೆಂಗೆ ಅಂದರೆ, ಏನು ಸರ್ಪ್ರೈಸಸ್ನ ರೆಕಾರ್ಡ್ ಮಾಡಬೇಕು ಅದೆಲ್ಲ ಏನೂ ಇಲ್ಲ. ನನ್ನ ಬರ್ಡೇ ದಿನಾನು ಹಾಗೆ ಫ್ಲಾಪ್ ಮಾಡ್ತಾರೆ ಯಾವಾಗ್ಲೂ. ನಾನು ಅದಕ್ಕೆ ಇರಪ್ಪ ಒಂದು ನಿಮಿಷ, ನಾನು ರೆಕಾರ್ಡ್ ಇಡು, ಏನು ಸರ್ಪ್ರೈಸ್ ಇದೆಯಾ ರೆಕಾರ್ಡ್ ಮಾಡೋಲಿ. ನಾನು ಯಾವ ಥರ ಪರ್ಸನ್ ಅಂದರೆ, ಎಲ್ಲ ಮೆಮೊರೀಸ್ನ ನೆನ್ಪಿಟ್ಕೋಬೇಕು, ಮುಂದೆ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತಲ್ಲ, ಅದಕ್ಕೆ ನಾನೆಲ್ಲ ರೆಕಾರ್ಡ್ ಮಾಡ್ತೀನಿ. ಟೀ ಶರ್ಟ್ ನಂದೆ. ಒಂದ್ ನಿಮಿಷ ಇರೋ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ಟೀ ಶರ್ಟ್ ಎಲ್ಲಿ ಅಂದ್ರೆ ಗೋವಾದಲ್ಲಿ ತಗೊಂಡಿದ್ದು 1500 rupees. ಇದು ಲೈಟ್ ಆಫ್ ಆದ್ರೆ ಇದೆಲ್ಲ ಸಖತ್ತಾಗಿ ಕಾಣಿಸುತ್ತೆ ಗೈಸ್. ಇಬ್ರು ತಗೊಂಡಿದ್ದು. ಇದು ನನ್ನ ಟೀ ಶರ್ಟ್ ಅಂತೆ. ಇದು ಗರ್ಲ್ ಪ್ರಿಂಟ್ ಇರೋದು ನಂದು, ಏನೋ ಎನಿಮಲ್ ಪ್ರಿಂಟ್ ಇರೋದು ಅವ್ರದ್ದು. ಅವ್ರು ತೋರಿಸ್ತಾರೆ. ಆಮೇಲೆ ನಾವು ಏನೇನೋ ಮಾತಾಡ್ತಾ ಇದೀವಿ, ನಾನ್ ಸೆನ್ಸ್ ಅಂತ ಅನಿಸ್ತಾ ಇದೆ. ಸೊ ನನಗೆ ಗಿಫ್ಟ್ ಸಿಕ್ತು, ಇವ್ರ ಬರ್ಡೇ ದಿನ ನನಗೆ ಮೈಕ್ ಗಿಫ್ಟ್ ಸಿಕ್ತು. ಸೊ ಇನ್ಮೇಲೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆಮೇಲೆ ಎಲ್ಲ ಇಲ್ಲೇ ಯೂಟ್ಯೂಬಲ್ಲೇ ಕಾಮೆಂಟ್ ಮಾಡಿ. ನೀವು ಗೈಸ್ ಎಲ್ಲ ವಾಟ್ಸಪ್ಪಲ್ಲಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಕಾಮೆಂಟ್ ಮಾಡ್ತೀರಾ, ಹೇಳ್ತೀರಾ ಈ ಥರ ವಿಡಿಯೋ ಚೆನ್ನಾಗಿತ್ತು ಹಂಗೆ ಅಂತ. ಅದ್ರ ಬದಲಿ ಯೂಟ್ಯೂಬಲ್ಲೇ ಮಾಡಿದ್ರೆ ನನಗೂ ಸ್ವಲ್ಪ ರೀಚ್ ಔಟ್ ಆಗುತ್ತೆ ಅಲ್ವಾ, ಬೇರೆಯವ್ರಿಗೂ. ಮಾಡ್ತಾರೆ ಬಿಡು, ನಾನು ಹೇಳ್ತೀನಿ, ಮಾಡ್ತಾರೆ. ಹೇಳಿ. ಥ್ಯಾಂಕ್ ಯು ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು. ನಿನ್ಗೆ ಏನಕ್ಕೆ ಇದನ್ನ ನಂಗೆ ಗಿಫ್ಟ್ ಕೊಟ್ಟೆ? ಏನೋ ಅವಾಗ ಬಡವ್ರ ಮಕ್ಕಳಿಗೆ ದಾನ ಮಾಡ್ತಾ ಇರ್ಬೇಕು ಏನಾದ್ರು ಅಂತ ತಂದೆ ತಾಯಿ ಹೇಳ್ಕೊಡ್ತಾರೆ. ಸಾಕಾಯ್ತು ಈ ಜೀವನ ಕೇಳಿ. ಎಲ್ಲ ನಾವೇ ಚೆನ್ನಾಗಿರ್ಬೇಕು ಅನ್ಕೊಂಡ್ರೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅದಕ್ಕೋಸ್ಕರ. ಸೊ ನನಗೆ ಅಂತೂ ತುಂಬಾ ಇಷ್ಟ ಆಯ್ತು ಗಿಫ್ಟ್. ನಾನು ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ಮೈಕ್ ತಗೋಬೇಕು ಅಂತ, ಆಗ್ತಾ ಇರ್ಲಿಲ್ಲ.
ಸೊ ಫೈನಲಿ ಹಿ ಗಿಫ್ಟೆಡ್ ಇಟ್ ಮೀ. ಹೋಗ್ಬಿಟ್ಟ ಚಾಲ್ಸ್ ಹೋಗ್ಬಿಟ್ಟ. ಸೊ ಹೋಗೋಣ. ನೀನೇನಾರು ಮಾತಾಡೋದ ಅಥವಾ ಬರೀ ನಾನೇ ಮಾತಾಡೋದ್ನಾ? ನಂದು ಗೋಲ್ಡನ್ ವರ್ಡ್ಸ್ ಹಂಗೆಲ್ಲ ಸುಮ್ಮನೆ. ಓಕೆ ಗೈಸ್, ಬಾಯ್. ಹೊರಟಿದೀವಿ ಇವಾಗ ಮೈಸೂರಿಗೆ. ಭರತ್ ಅವರು ಕೇಳ್ತಾನೆ ಇದಾರೆ ಎಲ್ಗೆ ಅಂತ. ಎಲ್ಲಿ ಅಂತ ಹೇಳಿ, ನನಗೂ ಡೌಟ್ ಆಗ್ತಾ ಇದೆ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಡೌಟಾ? ಸೊ ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದೀವಲ್ಲ. ಹೇಳಿ ಈಗ ವಿಷಯ ಹೇಳ ಬೇಗ. ಬೇಡ ಜಾಸ್ತಿ ತುಂಬಾ ಎಳಿತಾನೆ ಇದೀನಲ್ಲ, ನಿಮ್ಗೂ ಇರಿಟೇಟ್ ಆಗ್ತಾ ಇದೆಯಲ್ಲ. ಎಲ್ಲ ಸ್ಕಿಪ್ ಮಾಡಿ ನೋಡ್ತೀರಾ, ನನಗೆ ಗೊತ್ತು. ಅವ್ರಿಗೆ ಎಲ್ಲೆಲ್ಗ ಹೊಂಟೋಗಿರ್ತಾರೆ. ನನ್ಗಿಂತ ಅವ್ರಿಗೆ ಈಗ ಕ್ಯೂರಿಯಾಸಿಟಿ ಜಾಸ್ತಿ. ಆತರ ಏನೂ ಇಲ್ಲ ಆಕ್ಚುಲಿ. ಅಂದ್ರೆ ಇವ್ರಿಗೆ ಏನಕ್ಕೆ ಕ್ಯೂರಿಯಾಸಿಟಿ ಇಷ್ಟ ಆಗ್ತಾ ಇದೆ ಅಂದ್ರೆ ಬೆಳಗ್ಗೆಯಿಂದ ಕೇಳ್ತಾ ಇದಾರೆ ಒಂದೇ ಸಮನೆ, ನಾನು ಏನು ಹೇಳಿಲ್ಲ. ಅದಕ್ಕೆ ಇವಾಗ ನನ್ಗೆ ಡೌಟ್ ಬರ್ತಾ ಇದೆ ಎಲ್ಲಿಗೆ ಹೋಗ್ಬೇಕು ಅಂತ. ನಮ್ಗೆ 2 ಆಪ್ಷನ್ ಇದೆ ಲೊಕೇಶನ್. ಮೈಸೂರಲ್ಲೇ 2 ಲೊಕೇಶನ್ ಆಪ್ಷನ್ ಇದೆ. ಸೊ ನನ್ಗೆ ಎಲ್ಲಿಗೆ ಹೋಗ್ಬೇಕು ಅಂತ ನನ್ಗಿನ್ನೂ ಅಷ್ಟು ಕ್ಲಾರಿಟಿ ಇಲ್ಲ. ಅದಕ್ಕೆ ನಾನು ಅವ್ರಿಗೆ ಕೇಳ್ಬೇಕು ಎಲ್ಲಿಗೆ ಹೋಗ್ಬೋದು ಅಂತ. ಸೊ ಇವಾಗ ನಾನು ಅವ್ರಿಗೆ ರಿವೀಲ್ ಮಾಡೋಣ ಅನ್ಕೊಂಡಿದೀನಿ. ನಾನು ನಂದೊಂದು ಸ್ಮಾಲ್ ಗಿಫ್ಟ್ ಏನ್ ಕೊಡ್ತಾ ಇದೀನಿ ಅಲ್ಲ ಅವ್ರಿಗೆ, ಅದನ್ನ ರಿವೀಲ್ ಮಾಡೋಣ ಅಂತ ಅನ್ಕೊಳ್ತಾ ಇದೀನಿ. ಐ ಡೋಂಟ್ ನೋ ಹೌ ಹಿ ರಿಯಾಕ್ಟ್ಸ್. ನಾನು ಭರತ್ ಅವ್ರಿಗೆ ಏನ್ ಗಿಫ್ಟ್ ಕೊಡ್ತಾ ಇದೀನಿ ಅಂದ್ರೆ, ನನ್ಗೆ ಹೇಳಕ್ಕೆ ಇವಾಗ ಒಂಥರ ಟೆನ್ಷನ್ ಆಗ್ತಾ ಇದೆ. ಸೊ ನನ್ ಕಡೆಯಿಂದ ಈ ವರ್ಷ ಒಂದು ಸ್ಮಾಲ್ ಗಿಫ್ಟ್ ಏನಪ್ಪಾ ಅಂದ್ರೆ, ಬರುತ್ತಾ ಬೈಕ್ ಕೂಡ RCB ಜರ್ಸಿ ಕೊಡಿಸ್ತಾ ಇದ್ದೀನಿ. ನಿಜ. ಹೌ ಆರ್ ಯು ಫೀಲಿಂಗ್? ಇನ್ನು ಒಂದು ನಿಮಿಷ, ನಂಗೆ ರಿಯಾಕ್ಷನ್ಸ್ ಬೇಕು. ನಾನೇ ದುಡ್ಡು ಜಾಸ್ತಿ ಅನ್ಬಿಟ್ಟು ತಗೊಂಡಿಲ್ಲ. ಸೊ ಗೈಸ್, ಇವ್ರಿಗೆ ನನ್ಗಿಂತ ನೋಡಿ, ನನ್ ಕಣ್ಣಲ್ಲೇ ನೀರ್ ಬರ್ತಾ ಇದೆ, ಏನಕ್ಕಂತ ಗೊತ್ತಿಲ್ಲ. ಇವ್ರಿಗೆ ನಾನ್ ಇಷ್ಟ. ಯಾವ್ದಾದ್ರು ನೋಡು. ಇವ್ರಿಗೆ ನಾನ್ ಇಷ್ಟ, ಅದಾದ್ಮೇಲೆ ನೆಕ್ಸ್ಟ್ ಇಷ್ಟ ಬಂದ್ಬಿಟ್ಟು RCB ಅಲ್ವಾ? ಬಿಗ್ಗೆಸ್ಟ್ ಫ್ಯಾನ್ ಆಫ್ RCB. ನಾನು ಕ್ರಿಕೆಟ್ ಅಷ್ಟಕ್ಕಷ್ಟೇ ಗೈಸ್. ಓಕೆ ತರ ಈಗ ಇವ್ರಿಗೋಸ್ಕರ ನಾನು ನೋಡ್ತಾ ಇದ್ದೀನಿ. ಬೈಕೋಬೇಡಿ ಎಲ್ಲ RCB ಫ್ಯಾನ್ಸ್. ನನಗೂ RCBನೇ ಇಷ್ಟ, ಇನ್ಯಾವ ಟೀಮು ಇಷ್ಟ ಅಲ್ಲ. ಬಟ್ ಇವ್ರಿಗೆ RCB ಜರ್ಸಿ ಯಾರೋ ತಗೊಂಡಿದ್ರು ಹಂಗೆ ಅಂತೆಲ್ಲ ಹೇಳ್ತಾ ಇದ್ರು. ನಾನು ತಗೋಬೇಕು ಅಂತ ಅನ್ಕೊಂಡಿದೀನಿ, ಬಟ್ ಕಾಸ್ಟ್ಲಿ ಕಣೆ ತಗೊಳಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರಿಂದ RCB ಜರ್ಸಿ ಕೊಡಿಸ್ತಾ ಇದೀನಿ. ಖುಷಿನಾ? ಫುಲ್ಲು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು? ದುಡ್ಡು ಕೊಡ್ಬೇಕಲ್ಲ ಅಂತ ಒಂದ್ ಕಡೆ ಬೇಜಾರು. ಪರವಾಗಿಲ್ಲ, ಹೇಳು. ಖುಷಿನಾ? ಸಖತ್ತು. ನಿಜ ನಿಜ ನಿಜ. ಅದ್ರ ಸುಮ್ನೆ ನಿಜ ಖುಷಿ ಆಯ್ತಾ? ಅಲ್ಲಿ ರೋಡ್ ಸೈಡ್ ಅಲ್ಲಿ 300 ರೂಪಾಯಿ ತಗೊಂಡ್ ಬಂದಿದೆ. ಆಕ್ಚುಲಿ ಇವ್ರ ಹತ್ರ ಟಿ ಶರ್ಟ್ ಇದೆ 300 ರೂಪಾಯಿದು. ನನ್ಗೆ ಅದಕ್ಕೆ ಇವ್ರಿಗೆ ಕೊಡ್ಸ್ಬೇಕು ಅಂತ ನನ್ಗೂ ತುಂಬಾ ಆಸೆ ಆಗ್ತಾ ಇದೆ. ಇವ್ರಂತ್ರು ಹುಚ್ಚ RCB ಹುಚ್ಚ ಅಂತಾರಲ್ಲ ಆತರ. ಇವ್ರ ಫ್ರೆಂಡ್ಸ್ಗೆಲ್ಲ ಗೊತ್ತಿರುತ್ತೆ ಇವನ್ ಎಂತ ಬಿಗ್ಗೆಸ್ಟ್ ಫ್ಯಾನ್ ಅಂತ. ಸೊ ಅದಕ್ಕೆ ಹೋಗ್ಲಿ RCB ಜರ್ಸಿ ಕೊಡ್ಸ್ಬೇಕು. ಅದ್ ಬಿಟ್ರೆ ಇವ್ರಿಗೆ ಏನೋ ಖುಷಿ ಸಿಗಲ್ಲ. ಒಂದು ಟ್ರಾವೆಲ್ ಮಾಡ್ಬೇಕು, ಅದು ಟ್ರಾವೆಲ್ ಮಾಡಕ್ ನಮ್ಗೆ ಆಗ್ಲಿಲ್ಲ ಬಿಕಾಸ್ ಇವ್ರದ್ದೇನೋ ಪ್ಲಾನ್ ಇತ್ತು, ಅದಾಗ್ಲಿಲ್ಲ ಅಂತ ಟ್ರಾವೆಲ್ ಮಾಡಕ್ ಆಗ್ಲಿಲ್ಲ. ಇನ್ ನೆಕ್ಸ್ಟ್ ಇದ್ದಿದೆ RCB. ಆಕ್ಚುಲಿ ಇವ್ರು ಕೇಳಿದ್ರು ಬೆಳಗ್ಗೆ ತುಂಬಾ, ನಿನ್ಗೆ ಅದಿಷ್ಟ ಅಂತ ಹೇಳ್ತಾ ಇದ್ನಲ್ಲ RCB ಜರ್ಸಿನ ಅಂತ ಕೇಳಿದ್ರು. ಇನ್ಫ್ಲುಯೆನ್ಸರ್ಸ್ ನ ನೋಡಿದ್ದೆ ರೀಸೆಂಟ್ ಆಗಿ. ಅವ್ರ ಹೆಸರು ಭರತ್ ಅಂತ. ಹೌದಾ? ಸೌಂದರ್ಯ ಭರತ್ ಅಂತ ಟಿ ಶರ್ಟ್ ಕೊಡ್ಸಿರೋದು. ಆತರ ನೀನೇನಾರ ಕೊಡ್ಸ್ತೀಯ? ಆಕ್ಚುಲಿ ಆ ರೀಲ್ ನನ್ಗೆ ಕಳ್ಸಿದ್ರಿ ಇವ್ರು. ಒಂದು ರ್ಯಾಂಡಮ್ ಆಗಿ ಒಂದು ರೀಲ್ 2 ಸಲ ಕಳ್ಸಿದ್ರೆ ಗೈಸ್ ಆ ರೀಲ್ ನನ್ಗೆ. ನೋಡು ಹುಡುಗಿ ಹೆಂಗ್ ಕೊಡ್ಸಿದಾರೆ RCB ಜರ್ಸಿ ಅಂತ. ನನ್ಗೆ ನಾನು ಬಟ್ಟೆ ಮೇಲೆ ದುಡ್ಡನ್ನ ವೇಸ್ಟೇ ಮಾಡಲ್ಲ, ಒಂದ್ ಸ್ವಲ್ಪನೂ ವೇಸ್ಟ್ ಮಾಡಲ್ಲ. ನಾನೇನಿದ್ರು ಕಡಿಮೆ ಬಜೆಟ್ ಅಲ್ಲೇ ತಗೊಳ್ಳೋದು. ಬಟ್ ಇವ್ರು ಸ್ವಲ್ಪ ಗೊತ್ತಲ್ಲ ತಗೋತಾ ಇರ್ತಾರೆ. ಬಟ್ ನಾನ್ ಕೊಡಿಸ್ತಾ ಇದೀನಲ್ಲ, ನನಗೆ ಇದು ಖುಷಿ ಆಗ್ತಾ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವರಿಂದ ನನ್ಗೆ ಟಿ ಶರ್ಟ್ ಸಿಗ್ತಾ ಇದೆ. ಹೋಗು ಭರತನ ಹತ್ರ, ಅವ್ರ ಹತ್ರ ಕೊಡಿಸ್ಕೊ. ಅವ್ರು ರೀಲ್ಸ್ ಕಳ್ಸಿದಕ್ಕೆ ನನ್ಗೆ ತಲೆಗ್ ಬಂತು ಕೊಡಿಸ್ಬೇಕು ಅಂತ. ಅದೇ ಅದಕ್ಕೆ ಅವರಿಂದ ಅಂದಿದ್ದು. ಇಲ್ಲಾಂದ್ರೆ ನನ್ಗೆ ಕಾರ್ಗೆ ಇದು ಅದೇನೋ ಬರುತ್ತಲ್ಲ ಸೌಂಡ್, ಎಕ್ಸಾಸ್ಟ್. ಪೊಲೀಸ್. ಬಟ್ ಅದು ತುಂಬಾ ಆಸೆ ಇವ್ರಿಗೆ ಹಾಕ್ಸ್ಬೇಕು ಅಂತ. ಬಟ್ ಪೊಲೀಸ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಅದೇ ರೂಲ್ಸ್ ಫಾಲೋ ಮಾಡೋಣ ಅಂತ ಈಗ RCB ಜರ್ಸಿ ಕೊಡ್ಸಕ್ ಹೋಗ್ತಾ ಇದೀನಿ. ನಂದು ಅದೇ ಏನಕ್ಕೆ ನಾನು ಇಷ್ಟ ಬೇಗ ರಿವೀಲ್ ಮಾಡಿದೆ ಅಂದ್ರೆ, ಒಂದು ಅರಸಿ ರೋಡ್ ಅಲ್ಲಿ ಪೂಮಾ ಶೋರೂಮ್ ಇದೆ, ಇನ್ನೊಂದು ಕುವೆಂಪು ನಗರದಲ್ಲಿ ಒಂದು ಪೂಮಾ ಶೋರೂಮ್ ಇದೆ. ಸೊ ಎಲ್ಲಿಗೆ ಹೋದ್ರೆ ಬೆಸ್ಟ್, ನಿನ್ಗೆ ಎಲ್ಲಿಗೆ ಹೋಗೋಣ ಅಂತ ಅದನ್ನ ಹೇಳಕ್ಕೆ ನಾನು ಇಷ್ಟ ಬೇಗ ರಿವೀಲ್ ಮಾಡ್ಬಿಟ್ಟೆ ಗೈಸ್. ಹೇಗ ಅನಿಸ್ತಾ ಇದೆ ನಿಮ್ಗೆ? ನೀವೆಲ್ಲ ಅಯ್ಯೋ ಇಷ್ಟೇನಾ ಅಂತ ಅನ್ಕೊಂಡಿರ್ತೀರ, ಬಟ್ RCB ಫ್ಯಾನ್ಸ್ ಗೆ ಗೊತ್ತು RCB ಜರ್ಸಿ ಬೆಲೆ ಏನು ಅಂತ. ಸೊ ಹೋಗೋಣ ಬನ್ನಿ. ವಾಯ್ಸ್ ನೋಡಿದ್ರೆ ಫೀಲ್ ಮಾಡ್ತಾ ಇರ್ತಾರೆ, ಎಂತ ಹುಡುಗಿ ಸಿಕ್ಕೊಡೋರು ಅವನಿಗೆ ಅಂತ. ಹೌದಾ? ಎಲ್ಲಿಗೆ ಹೋಗೋಣ? ಅರಸಿ ರೋಡ್ ಹೋಗೋಣ, ಕುವೆಂಪು ಎಲ್ಲಾದ್ರೂ ಸರಿ ನಡಿ. ಸೊ ಟುಡೇ ಇಸ್ ಹೀಸ್ ಡೇ
ಹ್ಯಾಪಿ ಬರ್ಡೇ ಚಿನ್ನ. ಥ್ಯಾಂಕ್ ಯು. ಏನೋ ಎಲೆಕ್ಷನ್ ನಿಂತಿರೋರು ಹೇಳೋರ್ ತರ ಥ್ಯಾಂಕ್ ಯು ಅಂತ. ಅಭಿಮಾನಿಗಳು ಆರಾಮಾಗಿ ಕ್ಯೂ ಅಲ್ಲಿ ಬರ್ಬೇಕು. ಸ್ವಲ್ಪ ಬಿಲ್ಡಪ್ ಕೊಡ್ತಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಖುಷಿ ಆಯ್ತಾ? ನೋಡಿ ಹೋಗೋಣ. ನನಗೂ ನೋಡ್ಬೇಕು RCB ಜರ್ಸಿ ಹೇಗಿರುತ್ತೆ ಅಂತ. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ನೋಡಕ್ಕೆ. ಆದ್ರೆ ಈ ಇಯರ್ ನಾವು ಅದೇ ಒಂದ್ ತಗೊಡ್ತೀವಿ, ಇಲ್ಲಾಂದ್ರೆ ಅದ್ರಲ್ಲಿ 2-3 ಒಂದ್ ತಕೊಡ್ತಿದೀನಿ ಆಯ್ತಾ. ಒಂದು ತಕೊಡ್ತಿದೀನಿ. ಇಲ್ಲಿಗೆ ಹೇಳಿ ಇವಾಗ ಹೇಗ್ ಅನ್ಸ್ತಾ ಇದೆ? RCB ಜರ್ಸಿ ಕೊಡಿಸ್ತಾ ಇದೀನಿ. ನನ್ಗಂತೂ ಅಣ್ಣ ಹೇಳಕ್ಕೆ ಆಯ್ತಲ್ಲ, ಯಾರ್ ಹೇಳ್ತೀರಾ ಇದ್ದ. ಹ್ಯಾಪಿ ಬರ್ಡೇ ಭರತ್. ಫುಲ್ ಹಿಂದ್ಗಡೆ ಹೆಸರು ಹಾಕ್ಸ್ಕೊಂಡ್ಬಿಡ್ತೀನಿ ರೋಸಾ ಅಂತ ಟಿ-ಶರ್ಟ್ಗೆ. ನನ್ನ ಹೆಸರು ಹಾಕ್ಸ್ಕೊಂಡು. ಓಕೆ ನೋಡ್ತೀನಿ. ಬನ್ನಿ ಗೈಸ್ ಹೋಗೋಣ ಪೂಮಾ ಶೋರೂಮ್ಗೆ. ಭರತ್ ಅವ್ರಿಗೆ RCB ಜರ್ಸಿ ಕೊಡ್ಸೋಣ. ಬನ್ನಿ 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 ಬನ್ನಿ. RCB ವಿರಾಟ್ ಕೊಹ್ಲಿ. ಜೈ RCB. ದುಷ್ಟ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.